ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಎಲ್ಲ ತಮಿಳಲ್ಲಿ ಬೇರೆ ಬರ್ದವ್ರೆ. ಆನೆಲದ್ದಿ ನೋಡಿ ಅಲ್ಲಿ ಏನಂತನೂ ಅರ್ಥ ಆಗ್ತಿಲ್ಲ ನನಗೆ ತಮಿಳಲ್ಲಿ ಬರ್ದಿರೋದ್ರಿಂದ. ನೋಡಿ ಆನೆಲದ್ದಿ ಅಷ್ಟಲಿ ಪಕ್ಕ ಇದೆ, ಯಾವುದೋ ಫಾರೆಸ್ಟೇ ಅನಿಸ್ತಾ ಇದೆ ನನಗೆ. ನಮ್ಮ ಕರ್ನಾಟಕ ಫಾರೆಸ್ಟ್ ಆದರೆ ಹೆಂಗಾರು ಕನ್ನಡದಲ್ಲಿ ಮಾತಾಡ್ಕೊಂಡು ಮುಗಿಸ್ಕೊಂಡ್ಬಿಡ್ಬೋದು. ಗೊತ್ತಾಗಿಲ್ಲ ಸರ್ ಬಂದ್ಬಿಟ್ಟೆ ಬಿಟ್ಬಿಡಿ ನನಗೆ ಮ್ಯಾಪ್ ಕರ್ಕೊಂಡ್ಬಂತು ಅಂತ ಹೇಳಿ. ಬಟ್ ಇದು ಯಾವುದು ಗುರು, ಬರೀ ತಮಿಳ್ನಾಡು, ನನಗೆ ಬರೀ ತಮಿಳು ಬರೋಲ್ಲ, ಏನಂತ ಮಾತಾಡ್ಬೇಕು ನಾನು ಅವ್ರ ಜೊತೆಗೆ. ಇಲ್ಲೂ ಕೂಡ ಬರೀ ಆನೆಲದ್ದಿ ನೋಡ್ತಾ ಇದ್ದೀನಿ. ಅಯ್ಯೋ ಕರ್ಮ ಗುರು. ನೋಡಿ ಮುಂದ್ಗಡೆ ಬೆಟ್ಟ ಹೆಂಗುಂಟು, ಸಾಕ ಕ್ರೇಜಿಯಾಗಿ. ಆ ಮೋಡ ಎಲ್ಲ ಇದಕ್ಕೆ ಅಂಟ್ಕೊಂಡು ಹೋಗ್ತಾ ಉಂಟು. ಪಕ್ಕ 100% ಯಾರು ಟ್ರಾವೆಲ್ ಮಾಡಿರೋ ರೋಡಂತೂ ಅಲ್ಲ ಅನ್ನಿಸ್ತೈತೆ ನನಗಿದೆ ಯಾಕೋ. ನಾನಾದರೂ ಉಗಿದು ಹಿಡಿದು ಏನಾದ್ರು ಕೇಳಿಬಿಟ್ರೆ ಏನು ಮಾಡೋದಪ್ಪ, ಅದೊಂದು ಭಯ ನನಗೆ. ಫೈನ್ಗಿನ ಎತ್ತಬಿಟ್ಟು ಒಂದು 3-4 ಸಾವಿರ ಎತ್ತು ಹಾಕ್ಬಿಟ್ರೆ ಎಲ್ಲಿಂದ ತರೋದು 3-4 ಸಾವಿರ. ಅದು ಗಾಡಿ ಹೋಗಿರೋ ಮಾರ್ಕೆಲ್ಲ ಉಂಟು, ಬಟ್ ಅದು ಯಾವ ಗಾಡಿ ಗೊತ್ತಿಲ್ವಲ್ಲ, ಪ್ರೈವೇಟ್ ಗಾಡಿಗಳ ಅಥವಾ ಫಾರೆಸ್ಟ್ ವೆಹಿಕಲ್ಗಳು ಓಡಾಡಿರೋದಾ ಅಂತ. ಹೇರ್ ಪಿನ್ ಬೆಂಡ್ಗಳು ಬೇರೆ ಉಂಟು ನೋಡಿ, ಗಾಡಿ ಹೋಗಿರೋ ಮಾರ್ಕೆಲ್ಲ ಕಾಣಿಸ್ತಾ ಉಂಟು. ಬಟ್ ಅದೇ ಹೇಳಿದ್ನಲ್ವ, ಯಾವ ಗಾಡಿಗಳು ಅನ್ನೋದು ಗೊತ್ತಿಲ್ಲ, ಗಾಡಿಗಳು ಹೋಗಿದ್ದುಂಟು. ವಾವ್ ಏನು ಗುರು ಅಲ್ಲಿ ವ್ಯೂ, ಓ ಮೈ ಗಾಡ್ ಸೈಕ್ ಅಂದ್ಕೊಳ್ಳಿ. ಲೆಫ್ಟ್ ಸೈಡಲ್ಲಿ ವ್ಯೂ ಇರಿ, ಈ ಹೇರ್ ಪಿನ್ ಬೆಂಡ್ ಏರಿಸಿದ ಮೇಲೆ ತೋರಿಸ್ತೀನಂತೆ. ಹೆಂಗೆ ಉಂಟು ಗೊತ್ತಾ ವ್ಯೂ ಅಲ್ಲಿ, ಸಖತ್ ಚಿಂದಿ. ಎಲ್ಲೋಡಿ ಇಲ್ಲಿ ಫುಲ್ಲು ಕ್ಲೌಡ್ಸ್ ಎಲ್ಲ ಆ ಮರಗಳು, ಕಾಡಿನ ಮರಗಳಿಗೆ ಅಂಟ್ಕೊಂಡು ಹೋಗ್ತಾ ಇರೋ ಥರ ಇದೆ. ಚಿಂದಿ, ಚಿತ್ರಾನ್ನ, ಬೂಂದಿ, ಮೊಸರನ್ನ. ವಾಟ್ ಎ ಬ್ಯೂಟಿಫುಲ್ ವ್ಯೂ ಗುರು. ನಾನು ಯಾವುದೋ ದಿಂಬಮ್ ಘಾಟ್ ಹೇರ್ ಪಿನ್ ಬೆಂಡಲ್ಲಿ ಹೋಗ್ಬೇಕಾಗಿರೋನು ಇದು ಯಾವುದೋ ಘಾಟಲ್ಲಿ ಹೋಗ್ತಾ ಇದ್ದೀನಲ್ವಾ, ಗೊತ್ತಿಲ್ದಿರೋ ಘಾಟು. ಇನ್ನೂ 4.2 ಕಿಲೋಮೀಟ್ರ್ ಅಂತ ತೋರಿಸ್ತಾ ಉಂಟು. ಇಷ್ಟರಲ್ಲಿ ನನ್ನ ಕತೆ ಏನಾದರೂ ಆನೆಗಿನೇ ಬಂದ್ಬಿಟ್ರೆ ಹೌದು, ಭಯ ಆಗಲ್ವಾ ಮತ್ತೆ. ಅದರಲ್ಲಿ ಬೇರೆ ಹೊಡೆದಾಕಿದ್ರು ಯಾರು ಕೇಳಲ್ಲ, ಹಂಗಿದೆ ಗುರು ಇದು ಜಾಗ. ಸೆಕೆಂಡ್ ನಿಲ್ಸೋಕ್ಕೂ ಭಯ. ಓ ಮೈ ಗುಡ್ನೆಸ್. ಮೇಲೆ ಬಂದಂಗೆಲ್ಲ ಫುಲ್ಲು ಮಿಸ್ಟು. ಇಲ್ಲೋಡಿದ್ವಿ ಏನು ಗುರು ಇದು ವ್ಯೂ, ಶೆಟ್ ಮ್ಯಾನ್ ಶೆಟ್. ನೋಡಿ ಇಲ್ಲಿ, ಇಲ್ಲಂತೂ ಇನ್ನೂ ಕ್ರೇಜಿ ಆಗುಂಟು. ಮುಂದೆ ಹೋಗ್ತಾ ಇದ್ದಂಗೆ ಇದು ಫುಲ್ ಬೆಟ್ಟದ ಮೇಲೆ ಏರಿಸ್ತಾ ಉಂಟು ನನಗೆ. ಅಪ್ಪ ಏನು ಸೈಕಾಗಿದೆ, ಫುಲ್ಲು ಡೆನ್ಸ್ ಫಾರೆಸ್ಟ್ ಇದು. ಮೇಲ್ಗಡೆ ಬರ್ತಾ ಇದ್ದಂಗೆ ಫಾಗ್ ನೋಡಿ ಹೆಂಗೆ ಬರ್ತಾ ಉಂಟು. ಫುಲ್ಲು ಫಾಗ್ ಬರ್ತಾ ಇದೆ ಮೇಲ್ಗಡೆ ಬರ್ತಾ ಇದ್ದಂಗೆ. ನೋಡಿ ಆವಾಗಲೇ ಎಲ್ಲ ಕ್ಲಿಯರ್ ವ್ಯೂ ಇತ್ತಲ್ವಾ, ಇವಾಗ ಮೇಲೆ ಬರ್ತಾ ಇದ್ದಂಗೆ ನೋಡಿ ಫುಲ್ ಫಾಗ್ ಹೆಂಗೆ ಮುಚ್ಕೊತಾ ಇದೆ. ಇಲ್ಲಿ ನೋಡಿ ಮಿಸ್ಟು. ಒಂದೇ ಒಂದು ಏನಪ್ಪ ಅಂದರೆ, ಯಾರು ಭಯಕ್ಕೆ ಹೋಗ್ಬಾರ್ದು, ಯಾರ ಕೈಲಿ ಸಿಕ್ಕಾಕೊಂಡು ಯಾಕೆ ಇಲ್ಲಿ ಬಂದಿದ್ಯಾ ಅನ್ನೋ ಥರ ಹಾಕ್ಬಾರ್ದು. ಅದು ಒಂದೇ ನನಗಿರೋದು, ಬೇರೆ ಏನು ಚಿಂತೆ ಇಲ್ಲ. ಅದರಲ್ಲಿ ಬೇರೆ ನಾನು ಕ್ಯಾಮ್ರಾ ಹಾಕ್ಕೊಂಡಿರೋದಕ್ಕೆ ಇಲ್ಲ ಅದನ್ನ ಕೇಳಿಬಿಡ್ತಾರಾ ಅಂತ, ನೀನು ವೀಡಿಯೋಗೋಸ್ಕರ ಬೇಕು ಅಂತ ಬಂದಿದ್ದೀಯಾ ಅಂದ್ಕೊಂಡೇನಾದರೂ, ಅದು ಒಂಥರ ಭಯ. ಆದರೆ 100% ಶ್ಯೂರ್ ಇಲ್ಲಿ ಜನ ಏನೋ ಓಡಾಡಲ್ಲ ಅನ್ನೋ ರೋಡೇ ಇದು. ಗಾಡೀಲಿ ಬಂದೇ ಒಳ್ಳೇದಾಯಿತು, ಅಪ್ಪಿ ಕಾರ್ಗಿರಲ್ಲಿ ರೋಡ್ ತೋರಿಸ್ಬಿಟ್ಟಿದ್ರೆ ಅಷ್ಟೇ ಕತೆ. ಅದಲ್ಲದೆ ಮಳೆ ಗಿಡ ಇದ್ಬಿಟ್ಟಿದ್ರೆ ಮಳೆಯಲ್ಲಿ ನೆನ್ಕೊಂಡು ಈ ರೋಡಲ್ಲಿ ಹೊಡೆಯೋದು ಅಷ್ಟು ಸುಲಭನಾ? ಓ ಮೈ ಗಾಡ್, ಸಾಧ್ಯನೇ ಇಲ್ಲ.
ಅದಕ್ಕೆ ಹೇಳ್ತಾರೆ ಗೊತ್ತಾ ಕೆಲವೊಂದು ಸರ್ತಿ, ಯಾರು ನಂಬಿದ್ರು ಗೂಗಲ್ ನಂಬಾರ್ದು ಅಂದ್ಕೊಂಡು. ಹಂಗೆ ಆಯ್ತು ಇದು ಪರಿಸ್ಥಿತಿ. ನೋಡಿ ವ್ಯೂ ಮಾತ್ರ ಕ್ರೇಜಿಯಾಗಿ ಉಂಟು, ಚಿಂದಿಯಾಗಿರ್ತಕ್ಕಂಥ ವ್ಯೂ. ಹೇರ್ ಪಿನ್ ಬೆಂಡುಗಳು ಬೇರೆ ಇಲ್ಲಿ. ಇನ್ನೂ 2.5 ಕಿಲೋಮೀಟ್ರ್ ಅಂತ ತೋರಿಸ್ತಾ ಉಂಟು. ಅದು ಎಲ್ಲಿಗೆ ಹೋಗಿ ಸೇರುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ 2.5 ಕಿಲೋಮೀಟ್ರಲ್ಲಿ ಬೆಟ್ಟದ ಮೇಲೆ ಏರ್ಬಿಡ್ತೀನ ಅಂತ. ಅದಕ್ಕೆ ಮೋಸ್ಟ್ಲಿ 2.5 ಕಿಲೋಮೀಟ್ರ್ ಅಂತ ತೋರಿಸ್ತಾ ಉಂಟು ಅಂದ್ಕೊತೀನಿ. ವಾವ್, ಏನು ಗುರು ಇದು! ಶಿಟ್ ಮ್ಯಾನ್, ಶಿಟ್! ವಾಟ್ ಎ ಬ್ಯೂಟಿಫುಲ್ ವ್ಯೂ! ಓಹೋ, ಲೆಫ್ಟಲ್ಲಂತೂ ಕ್ರೇಜಿಯಾಗಿ ಉಂಟು ಅಲ್ಲೆಲ್ಲ. ಓ ಮೈ ಗಾಡ್, ಯಾವ್ದಾದ್ರು ಪ್ರಾಣಿಗಿಣಿ ಬಂದ್ಬಿಟ್ರೆ ಏನು ಮಾಡೋದು ಗುರು ಇಲ್ಲಿ? ನಾನು ಬರೀ ಒಬ್ಬನೇ ಇರೋದು, ಬೇರೆ ಯಾವನೂ ಕಾಣಿಸ್ತಾನೂ ಇಲ್ಲ. ಆಲ್ಮೋಸ್ಟ್ ಒಂದು 15 ಕಿಲೋಮೀಟ್ರ್ ಬಂದೆ. ಇದಂತೂ 100% ಗುರು ನಿಜ. ಅಂದರೆ ಏನು ಹೇಳಿ, ಇದು ಪಕ್ಕ ಯಾವುದೋ ಫಾರೆಸ್ಟ್ ಅವ್ರು ಓಡಾಡೋದಕ್ಕಂತ ಇರ್ತಕ್ಕಂಥ ಇಂಟೀರಿಯರ್ ರೋಡ್ ಅನಿಸುತ್ತೆ. ಕಾಮನ್ ಆಗಿರೋರು ಓಡಾಡಲ್ಲ ಅಂತ ಅನಿಸುತ್ತೆ. ಬಟ್ ನಾನೇನೋ ತಪ್ಪಿಬಿಟ್ಟು ಮ್ಯಾಪ್ ನಂಬ್ಕೊಂಡು ಬಂದುಬಿಟ್ಟಿದ್ದೀನಿ ಅನಿಸುತ್ತೆ. ಯಾಕಂದರೆ ಈ ರೋಡಿನ ಪರಿಸ್ಥಿತಿ ನೋಡಿದರೆ ಗೊತ್ತಾಗ್ತಾ ಇದೆ. ಇನ್ನೂ ಒಂದು 900 ಕಿಲೋಮೀಟರ್ಸಲ್ಲಿ ಒಂದು ಲೆಫ್ಟ್ ತೋರಿಸ್ತಾ ಇದೆ. ಯಾವುದು ಏನು ಅಂತ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ತಪ್ಪಿ ಯಾವ್ದಾದ್ರು ಊರು ಬಂದರೆ ಸುಮ್ಮನೆ ಕೇಳಿಬಿಡೋಣ ಗುರು, ಯಾಕೆ ರಿಸ್ಕು ಎಲ್ಲೆಲ್ಲೋ ಹೋಗೋದಕ್ಕಿನ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತಪ್ಪಿ ಯಾರಾದರೂ ಕೇಳಿದ್ರಿ ಅಂತ ಭಯ ಅಷ್ಟೇ. ನಾನೇನು ಬೇಕು ಅಂತ ಅಂತೂ ಬಂದಿರೋ ರೋಡಂತೂ ಅಲ್ಲ ಗುರು. ಯಾರಾದರೂ ಬಯಸಿ ಈ ಥರ ಒಂದು ಗೊತ್ತಿಲ್ಲದಿರೋ ರೋಡಲ್ಲಿ ಇಷ್ಟೊಂದು ಫಾರೆಸ್ಟಲ್ಲಿ ಬರ್ತಾನ? ಏನು ಗೂಗಲ್ ನಂಬ್ಕೊಂಬಂದು ಗೊತ್ತಿಲ್ಲ. ಅಡ್ವೆಂಚರಸ್ ಏನೋ ಇದೆ, ಬಟ್ ಏನಂದರೆ ಅಷ್ಟೇ ಸುಮ್ಮನೆ ರಿಸ್ಕ್ ಅಲ್ವಾ. ಏನಕ್ಕಂದರೆ ಮೊದಲೇ ಕಾಡು ಪ್ರಾಣಿಗಳು ಓಡಾಡೋ ಜಾಗ. ನನಗೆ ಯಾಕೋ 100% ಡ್ಯಾಮ್ ಶೋರ್ ಅನ್ನಿಸ್ತಾ ಇದೆ ಇದು ಯಾವುದೋ ಫಾರೆಸ್ಟ್ ರೋಡ್ ಇದು. ಅಲ್ಲೆಲ್ಲೂ ಗೇಟ್ ಇಲ್ಲ, ಆದರೆ ಅವ್ರು ಇಂಟರ್ನಲ್ ಓಡಾಡೋದಕ್ಕಂತ ಮಾಡ್ಕೊಂಡಿರ್ತಾರಲ್ವ ಆ ರೋಡು ಅಂತಲೇ ನನಗೆ ಯಾಕೆ 1000% ಅನ್ನಿಸ್ತಾ ಉಂಟು. ಯಾವುದೋ ಫಾರೆಸ್ಟ್ ಇದು ಬಂತ ಆ್ಯಂಟನಾ ಗುರು. ಅಟ್ಲೀಸ್ಟ್ ಇವ್ರಿಗಾದ್ರೆ ಕೇಳುವ ಏನು ಕತೆ ಇಲ್ಲಿ. ಯಾರೋ ಲಾಕ್ ಮಾಡ್ಕೊಂಡು ಹೋಗೋರೆ, ಅಲ್ಲೂ ಯಾರೂ ಇಲ್ಲ. ಯಾವುದೋ ಊರು ಬಂತು. ಅಲ್ಲಿ ಊರಲ್ಲಿ ಯಾರಿಗಾದರೂ ಕೇಳೋಣ ಅಂದರೆ ಏನಂತ ಕೇಳಬೇಕು, ಇವಾಗ ಎಲ್ಲಿ ಹೋಗೋಕೆ ಕೇಳಬೇಕು ಅನ್ನೋದು ಗೊತ್ತಾಗ್ತಿಲ್ವಲ್ಲ. ಅದು ನಿಮಿಷನೇ. ನೋಡಿ ಯಾವುದೋ ಫಾರೆಸ್ಟ್ ಗೇಟೇ ಗುರು ಇದು. ಎಲ್ಲಿಂದನೋ ಬಂದು ನನಗೆ ಇಲ್ಲಿ ಕರ್ಕೊಂಬಂದಿರೋದು. ಎಲ್ಲಿಂದ ಬಂದೆ ನಾನು? ಗೇಟೇ ಕ್ಲೋಸ್ ಮಾಡ್ಬಿಡೋರೆ. ಇಲ್ಲಿಂದ ಇಳಿಸ್ಕೊಂಡು ಹೋಗ್ಬೇಕು ಇವಾಗ. ಅದೇ ಯಾವುದೋ ಫಾರೆಸ್ಟ್ ಅನಿಸುತ್ತೆ. ಪಕ್ಕಾ ಗುರು, ತಗಲಾಕೊಂಡಿದ್ರೆ ಮಾತ್ರ ಸಾರಿ ಹೊಡೆದಾಕಿರೋರು. ಯಾವುದೋ ಇದು ಡೆನ್ಸ್ ಫಾರೆಸ್ಟ್ ರೋಡೇ ಇದು ನಾನು ಬಂದಿರೋದು. ಅಪ್ಪ ಹೆಂಗೋ ತಪ್ಪಿ ಹೊರಗಡೆಗೆ ಬಂದ್ಬಿಟ್ನಪ್ಪ ಗುರು. ಆದರೆ ಅದು ಹೆಂಗೆ ಗೂಗಲ್ ತೋರಿಸ್ತೈತೆ ನನಗೆ ಅದೇ ಅರ್ಥ ಆಗ್ತಿಲ್ವಲ್ಲ ಆವಾಗಿಂದ. ಇನ್ನೂ ನನಗೆ 121 ಕಿಲೋಮೀಟ್ರ್ ಅಂತಲೇ ತೋರಿಸ್ತಾ ಉಂಟು ಮೈಸೂರು. ನನಗೆ ಅದೇ ಅರ್ಥ ಆಗ್ತಿಲ್ಲ ಆವಾಗಿಂದ. ಇಲ್ಲಿ ಯಾವುದ್ಯಾವುದೋ ಫಾರೆಸ್ಟ್ ಆಫೀಸ್ಗಳುಂಟು, ಏನೇನೋ ಮಾಡಿಕೊಂಡು ಎಲ್ಲೆಲ್ಲೋ ಗೂಗಲ್ನ ನಂಬ್ಕೊಂಡು ಬಂದ್ಬಿಟ್ಟಿದ್ದೀನಿ.
ಇನ್ನೊಂದು 12 ಕಿಲೋಮೀಟ್ರ್ ಅಂತ ತೋರಿಸ್ತಾ ಉಂಟದು, ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಅಲ್ಲಿ ಫಾರೆಸ್ಟ್ ಆಫೀಸ್ ಅಂತ ತೋರಿಸ್ದೆ ಗೊತ್ತಾ, ಆಫೀಸಲ್ಲಿ ಏನಾದ್ರು ಓಪನ್ ಇದ್ದಿದ್ರೆ ಪಕ್ಕ ಹಾಕೊಂಡು ರುಬ್ಬಿಟ್ಟಿರೋರು ಅನಿಸುತ್ತೆ. ನನ್ನ ಯಾರನ್ನ ಕೇಳ್ಕೊಂಡು ಬಂದೆ ಗುರು ನೀನು ಇಲ್ಲಿ ಅಂದ್ಕೊಂಡು. ಇದು ಕೂಡ ಯಾಕೋ ಹಂಗೆ ಅನ್ನಿಸ್ತೈತೆ, ರೋಡು 12 ಕಿಲೋಮೀಟ್ರ್ ಅಂತ ತೋರಿಸ್ತೈತೆ, ಬಟ್ ಎಲ್ಲಿಗೆ ಹೋಗ್ತೈತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಇದು ಸುಮ್ಮನೆ ಹೋಗ್ತಾ ಇದ್ದೀನಿ. ಇದು ಕೂಡ ನೋಡಿ ರೋಡೇ ಇಲ್ಲ ಗುರು. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಡೀಪ್ ಫಾರೆಸ್ಟಲ್ಲಿ ಕೆಳಗಡೆಗೆ. ಇದು ರೋಡೇ ಇಲ್ಲ ಇಲ್ಲೆಲ್ಲ ನೋಡಿ. ಸುಮ್ಮನೆ ಇದು ಲೋಕಲ್ಗಳು ಓಡಾಡಕ್ಕೆ ಮಾಡ್ಕೊಂಡಿರೋ ರೋಡ್ಗಳಿದು. ಇಲ್ಲೆಲ್ಲ ನೋಡಿ, ಇದೆಲ್ಲ ಹೋಗ್ತಾ ಉಂಟಲ್ಲ, ಇದೇ ರೋಡಲ್ಲಿ ಈ ಗೂಗಲ್ ತೋರಿಸ್ತಾ ಇರೋದು. ನನಗಲ್ಲಿ ಗೇಟ್ ಲಾಕ್ ಆಗಿರೋದು ನೋಡಿ ಮುಗೀತು ಬಿಡುಗರು. ಅಲ್ಲಿಂದ ಒಂದು ಲಾಕ್ ಆಗಿಬಿಟ್ಟೆ. ನಾನು ಅಂದ್ಕೊಂಡೆ ನಾನು ಆ ರೋಡಲ್ಲಿ ಮತ್ತೆ ವಾಪಸ್ ಹೋಗೋದಂದ್ರೆ ಸುಮ್ಮನೆ ತಮಾಷೆ ಮಾತು ಅದೇನದು. ನನಗೆ ಅದೇ ಭಯ ಆಗ್ಬಿಡ್ತು ಅಲ್ಲಿ ಒಂದು ಸೆಕೆಂಡು. ಆಮೇಲೆ ಅಲ್ಲಿ ಕೆಳಗಡೆ ಒಂದು ದಾರಿ ಮಾಡ್ಕೊಂಡಿದ್ರು, ಆ ದಾರಿಲಿ ಹಂಗೋಗಿ ಬಂದೆ ಹೊರಗಡೆಗೆ ಅಂದ್ಕೊಳ್ಳಿ. ಯಾವುದಾದ್ರೂ ಒಂದು ಮೇನ್ ರೋಡ್ ಸಿಕ್ಬಿಡ್ಲಪ್ಪ, ಆದಷ್ಟು ಬೇಗ ಹೋಗ್ಬಿಡ್ತೀನಿ ಆ ಕಡೆಗೆ. ಸಾಕು ಈ ಹಾಳಾದ ಅಡ್ವೆಂಚರ್. ನಿಮಗೆ ಫುಲ್ಲು ಅನ್ಕಟ್ ವಿಡಿಯೋ ಹಾಕ್ತೀನಂತೆ, ಸಿಕ್ಕಾಬಿಡೆ ಲೆಂತಿಯಾಗಿದೆ ನೋಡಿ. ನಿಮಗೆ ಗೊತ್ತಾಗುತ್ತೆ ನನ್ನ ಪರಿಸ್ಥಿತಿನ. ಇಲ್ಲ ಅಂದರೆ 2 ಪಾರ್ಟ್ ಮಾಡ್ಬಿಟ್ಟು ಹಾಕ್ತೀನಂತೆ. ಇಲ್ಲಿ ನೋಡಿ ರೋಡೇ ಇಲ್ಲಿರೋ ಜಾಗಕ್ಕೆ ಗೂಗಲ್ ನನ್ನ ಕರ್ಕೊಂಬಂದು ಗುರು, ಎಲ್ಲಿ ಗುರು ಇದು ಹೋಗ್ತೈತೆ? NH 948 ಅಂತೆ. ಎಲ್ಲಿ ಬರುತ್ತೆ NH 948? 11 ಕಿಲೋಮೀಟ್ರ್ ಅಂತ ತೋರಿಸ್ತೈತೆ. ನಾನು ಬರೀ ಫಾರೆಸ್ಟಲ್ಲೇ ಸುತ್ತಿ ಮುಂದೆ ಸಿಕ್ಕಾಕೊಂಡು ಆಮೇಲೆ ಏನಾದ್ರೆ NH 948 11 ಕಿಲೋಮೀಟರ್ಸ್ ಅಂತ ತೋರಿಸ್ತೈತೆ. ಅದು ಎಲ್ಲೈತೋ NH ನನಗಂತೂ ಗೊತ್ತಾಗ್ತಿಲ್ಲ. ಆದರೆ ಇದು ಕೂಡ ಒಂಥರ ಯಾವುದೋ ಫಾರೆಸ್ಟ್ ಥರನೇ ಐತೆ ಗುರು. ಆದರೆ ಇಲ್ಲೆಲ್ಲ ಸ್ವಲ್ಪ ಜಮೀನು ಇರೋದಕ್ಕೆ ಒಂದೇನೋ ಸಮಾಧಾನ, ಯಾವನು ಬಂದು ಕ್ವಶನ್ ಕೇಳಲ್ವೇನೋ ಅಂತ. ಆದರೂ ಹೇಳೋಕ್ಕಾಗಲ್ಲ. ಆದರೆ ನಾನು ಬಂದಿದ್ದು ಮಾತ್ರ ಆವಾಗಲೇ ಏನು ಬಂದೆ ಗೊತ್ತಾ, ಫುಲ್ಲು ಡೆನ್ಸ್ ಫಾರೆಸ್ಟೇ ಅದು ಪಕ್ಕ 100%. ಅಲ್ಲಿ ಗೇಟ್ ಹಾಕ್ಬಿಟ್ಟು ಲಾಕ್ ಮಾಡಿದ್ರು ನೋಡಿದ್ರಾ, ಅಲ್ಲಿ ಕೆಳಗಡೆಯಿಂದ ಇಳಿಸ್ಕೊಂಬಂದಲ್ಲ ಗಾಡಿನ. ಇನ್ನೂ ಎಷ್ಟು ಗೊತ್ತಾ, 2 hours 46 minutes ಮೈಸೂರಿಗೆ ಅಂತ ತೋರಿಸ್ತೈತೆ ನೋಡಿ. ಇದು ಫಾರೆಸ್ಟೇ ಗುರು. ಎಲ್ಲಿ ಹೋಗ್ತೈತೆ ಇದು ರೋಡು? ಯಾಕೋ ಇದು ಏನೋ ಮಿಸ್ ಹೊಡಿತೈತೆ ಗುರು. ಬೇಡ ಸುಮ್ಮನೆ ಎಲ್ಲೆಲ್ಲೋ ಹೋಗೋದಕ್ಕಿನ್ನ. ಕ್ಯಾಮ್ರಾನ ಎತ್ತಿ ಇಡ್ಬೇಕು ಸ್ವಲ್ಪ ಫಸ್ಟ್ ಒಳಗಡೆಗೆ. ಒಂದು ವರ್ಸ್ಟ್ ಆದಂಥ ಒಳ್ಳೆಯದಾದಂಥ ಅಡ್ವೆಂಚರಸ್ ಫಾರೆಸ್ಟ್ ರೈಡ್ ಆದಮೇಲೆ ಯಾವುದೋ ಒಂದು ಹಳ್ಳಿ ಸಿಕ್ತು ಅಂದ್ಕೊಳ್ಳಿ. ನೀವು ನೋಡಿದಂಗೆ ಹಿಂದುಗಡೆ ನಾನು ಒಂದು ಜಾಗದಲ್ಲಿ ಲಾಕ್ ಆಗಿದ್ದೆ. ಎಲ್ಲೋದ್ರೂ ಕೂಡ ನನಗೆ ಫಾರೆಸ್ಟ್ ಗೇಟ್ಗಳು ಸಿಗ್ತಾಯಿತ್ತು ಲಾಕ್ ಆಗಿರೋದು. ಸೊ ಆ ಟೈಮಲ್ಲಿ ನನಗೆ ಒಂದು ರೋಡ್ ಕಾಣಿಸ್ತು. ಆ ರೋಡಲ್ಲಿ ಮನೆಗಳು ಇತ್ತು ಅಲ್ಲೆಲ್ಲ. ಸೊ ಅಲ್ಲಿ ಏನಾದರೂ ಮನೆ ಇರ್ಬೋದು, ಊರಿರ್ಬೋದು ಅಂದ್ಕೊಂಡು ಆ ರೋಡಲ್ಲಿ ಹೋದೆ ಅಂದ್ಕೊಳ್ಳಿ. ಆ ರೋಡಲ್ಲಿ ಹೋದ ತಕ್ಷಣ ಒಂದು ಊರು ಸಿಕ್ತು ನನಗೆ. ಅಲ್ಲಿ ಒಂದು ಸ್ಕೂಲ್ ಹುಡುಗ ಕೂತ್ಕೊಂಡಿದ್ದ. ಸೊ ಆ ಸ್ಕೂಲ್ ಹುಡುಗನ ಕೇಳಿದ ತಕ್ಷಣ ಸ್ಕೂಲ್ ಹುಡುಗ ತೋರಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಬಂದ. ಪಾಪ ಆ ಹುಡುಗನ ಸ್ಕೂಲ್ ಬಂದು ಹಾಸನೂರಲ್ಲಿತ್ತು ಅಂತೆ. ಸರಿ ಆಯಿತು ಅಂದ್ಕೊಂಡು ಆ ಹುಡುಗನ ಜೊತೆಗೆ ಬಂದೆ ಅಂದ್ಕೊಳ್ಳಿ. ಕೊನೆಗೂ ಹಂಗೋ ಹಿಂಗೋ ಮಾಡಿ ಆ ಹುಡುಗನೇ ಹಾಸನೂರವರೆಗೂ ತೋರಿಸ್ಬಿಟ್ಟ. ಕೊನೆಗೂ ನನ್ನ ರೆಗ್ಯುಲರ್ ರೂಟ್ ನನಗೆ ಸಿಕ್ತು. ಇವಾಗ ಪ್ರೆಸೆಂಟಾಗಿ ಹಾಸನೂರಲ್ಲಿ ಕ್ರಾಸ್ ಮಾಡಿಕೊಂಡು ಹಾಸನೂರು ಫಾರೆಸ್ಟಲ್ಲಿ ಹೋಗ್ತಾ ಇದ್ದೀನಿ. ಇನ್ನೇನು ಇಲ್ಲಿಂದ ಬರೀ ಕರೆಕ್ಟಾಗಿ ಹೇಳಬೇಕು ಅನ್ನೋದಾದರೆ 102 ಕಿಲೋಮೀಟ್ರ್ಗಳು ಮಾತ್ರ ಇರೋದು ಕರೆಕ್ಟಾಗಿ ಇಲ್ಲಿಂದ. ಸೊ 10 ಗಂಟೆಗೆಲ್ಲ ಮೈಸೂರಿಗೆ ರೀಚ್ ಆಗಿಬಿಡ್ತೀನಿ. ಬೆಳಗ್ಗೆಯಿಂದ ಟೀನೂ ಕುಡ್ದಿಲ್ಲ.
ಹೊಟ್ಟೆ ಅಂತೂ ಹಸ್ತಿಲ್ಲ. ಅಟ್ಲೀಸ್ಟ್ ಒಂದು ಟೀ ಆದರೂ ಕುಡಿಯೋ ಎಲ್ಲಾದ್ರೂ ಮುಂದೆ ನಿಲ್ಲಿಸ್ಬಿಟ್ಟು. ಸೊ ಸದ್ಯಕ್ಕೆ ಹಿಂಗೆ ಕಂಟಿನ್ಯೂ ಮಾಡಿ ಮುಂದೆ ಹೋಗ್ತಾ ಅಲ್ಲೆಲ್ಲ ನಿಲ್ಲಿಸಿ ಟೀ ಕುಡಿಯುವ. ಆದರೆ ಎಕ್ಸ್ಪೀರಿಯನ್ಸ್ ಮಾತ್ರ ಬೆಳಗ್ಗೆಯಿಂದ ನಿಜವಾಗ್ಲೂ ಹಾರಿಬಲ್ ಆಗಿತ್ತು ಅಂದ್ಕೊಳ್ಳಿ. ಸಿಕ್ಕಾಪಟ್ಟೆ ಹಾರಿಬಲ್ ಆಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂದ್ಕೊಳ್ಳಿ. ಬಿಕಾಸ್ ತಪ್ಪಿ ಅದು ಏನಾದರೂ ಸ್ವಲ್ಪ ಲೇಟಾಗಿ ಆಗಿದ್ದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಪಕ್ಕ ಹಿಡಿದ್ಬಿಟ್ಟು ಕೇಳಿರೋರು ನನ್ನ. ಏನಕ್ಕೆ ಅನ್ನೋದಾದರೆ ಅದು ಬಂದಿರತಕ್ಕಂಥ ರೋಡ್ ಏನಿತ್ತು ಗೊತ್ತಾ, ಅದು ಕಂಪ್ಲೀಟು ಡೆನ್ಸು ಫಾರೆಸ್ಟು ಸ್ನೇಹಿತರೆ. ಆ ಒಂದು ರೋಡಲ್ಲಿ ಪಬ್ಲಿಕ್ಕಿಗೆ ಅಲೋನೇ ಇಲ್ಲ ಅನಿಸುತ್ತೆ. ಆ ಥರದ ಒಂದು ರೋಡಲ್ಲಿ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿರೋದು, ಅಂದರೆ ಗಾಡಿ ಓಡಿಸ್ಕೊಂಡು ಬಂದಿರೋದು. ನಿಜವಾಗ್ಲೂ ಹೇಳ್ತೀನಲ್ವಾ, ಓ ಮೈ ಗಾಡ್, ಇದನ್ನು ಮಾತ್ರ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಬಿಕಾಸ್ ಸಿಕ್ಕಾಪಡೆ ಸೈಕಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಇವತ್ತು ಮಾತ್ರ. ನಾನು ಲೈಫಲ್ಲಿ ಯಾವತ್ತೂ ಮರೆಯದೇ ಇರ್ತಕ್ಕಂಥದ್ದು. ಆದರೆ ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ಹುಷಾರಾಗಿರಬೇಕು. ನಾನು ರೆಗ್ಯುಲರ್ ಓಡಾಡಿರೋ ರೋಡು, ಅದರಲ್ಲೂ ಕೂಡ ನಾನು ಈ ಥರ ಮಾಡ್ಕೊತೀನಪ್ಪ ಅನ್ನೋದಾದರೆ ಏನು ಹೇಳೋದು ಹೇಳಿ, ನನಗೆ ಅರ್ಥ ಆಗ್ತಾ ಇಲ್ಲ ಏನು ಹೇಳೋದು ನನ್ನ ಬಗ್ಗೆ ಅಂತಂದು. ಈ ಥರ ಏನೋ ಒಂದು ಯಾರು ಇದ್ದಿದ್ದಿಲ್ಲ ಮಾತು ಬೇರೆ, ಯಾರಾದರೂ ಇದ್ದು ಬಿಟ್ಟಿದ್ರು ಹಂಗೇನಾದರೂ ಆಗ್ಬಿಟ್ಟಿದ್ರೆ ಏನಾಗಿರೋದು ಕತೆ. ಸುಮ್ಮನೆ ಯೋಚನೆ ಮಾಡಿ ಹಿಡಿದ್ಬಿಟ್ಟು ಫೈನ್ ಹಾಕಿ ಹೆಂಗೆ ಬಂದೆ ನೀನು, ಏನು ಮಾಡೋಕ್ಕೆ ಬಂದಿದ್ಯಾ, ಅದು ಇದು ಅಂದ್ಕೊಂಡು 1000 ಎಲ್ಲ ಕೇಳಿಬಿಟ್ಟಿರೋರು. ಬಿಡಿ, ಏನೋ ಒಂದು ಕೊನೆಗೆ ಒಳ್ಳೆಯದಾಯಿತು. ಇವಾಗ ನಾನು ರೆಗ್ಯುಲರ್ ರೂಟಲ್ಲಿ ಬಂದಿದ್ದೀನಿ. ಈ ಒಂದು ಫಾರೆಸ್ಟಲ್ಲಿ ನನಗೆ ಇಲ್ಲೂ ಕೂಡ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇದೆ. ಏನಕ್ಕಪ್ಪ ಅನ್ನೋದು, ಲಾಸ್ಟ್ ಟೈಮು ನಾನು ಕೊಯಂಬತ್ತೂರಿಂದ ಹೋಗ್ಬೇಕಾದ್ರೆ ನೈಟಲ್ಲಿ ಈ ಒಂದು ಫಾರೆಸ್ಟಲ್ಲಿ ತಗಲಾಕೊಂಡು ಆನೆಗಳೆಲ್ಲ ಬಂದ್ಬಿಟ್ಟಿದ್ವು. ಸಖತ್ ಸೈಕ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇತ್ತು ಅದು ಮಾತ್ರ ಅವತ್ತು ನನಗೆ. ಯಾಕಂದರೆ ಇದು ಒಂಥರ ಹೆವಿ ಆನೆಗಳು ಓಡಾಡೋ ಅಂಥ ಫಾರೆಸ್ಟ್ ಇದು. ಹಾಸನೂರು ಡಿವಿಷನಲ್ಲಿ ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಆನೆಗಳು ಓಡಾಡುತ್ತೆ ಇಲ್ಲೆಲ್ಲ. ಪ್ಲಾಸ್ಟಿಕ್ ರೆಸ್ಟ್ರಿಕ್ಟೆಡ್ ಝೋನ್. ಎಸ್, ಮತ್ತೆ ನಾನು ಫಾರೆಸ್ಟಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನೀವು ಎಲ್ಲೇ ಇರಿ, ಎಲ್ಲೇ ಹೋಗಿ, ಫಾರೆಸ್ಟ್ ರೂಟ್ ಆಗಲಿ ಅಥವಾ ಯಾವುದೇ ಟೂರಿಸ್ಟ್ ಪ್ಲೇಸ್ ಆಗಲಿ, ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ. ಮಾಡಿದರೂ ಕೂಡ ನಿಮ್ಮದೇ ಆದಂಥ ಒಂದು ಡಸ್ಟ್ಬಿನ್ನ ಕ್ಯಾರಿ ಮಾಡಿ. ಆ ಡಸ್ಟ್ಬಿನಲ್ಲಿ ಪ್ಲಾಸ್ಟಿಕ್ನ ಹಾಕ್ಕೊಂಡು ಮುಂದೆ ಡಸ್ಟ್ಬಿನ್ ಎಲ್ಲಿ ಸಿಗುತ್ತೆ ನಿಮ್ಮದೇ ಆದಂಥ ಕವರಲ್ಲಿ ಆ ಒಂದು ಪ್ಲಾಸ್ಟಿಕ್ನ ಹಾಕಿ ಮುಂದೆ ಎಲ್ಲಿ ಡಸ್ಟ್ಬಿನ್ ಸಿಗುತ್ತೆ ಆ ಒಂದು ಡಸ್ಟ್ಬಿನಲ್ಲಿ ಆ ಒಂದು ಪ್ಲಾಸ್ಟಿಕ್ನ ಡಂಪ್ ಮಾಡಿ. ಅದನ್ನು ಬಿಟ್ಟು ಬೇರೆ ಎಲ್ಲೆಂದರಲ್ಲಿ ಮಾತ್ರ ಬಿಸಾಕಕ್ಕೆ ಹೋಗಬೇಡಿ. ದಯವಿಟ್ಟು ಬಿಸಾಕಕ್ಕೆ ಹೋಗಬೇಡಿ. ಬಿಸಾಕೋದ್ರಿಂದ ನಮ್ಮ ಫಾರೆಸ್ಟ್ನ ನಾವೇ ನಾಶ ಮಾಡಿದಂಗೆ ಆಗುತ್ತೆ. ಪ್ಲಾಸ್ಟಿಕ್ ಯಾವ ಥರದ ಒಂದು ವಸ್ತು ಅನ್ನೋದಾದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ವರ್ಸ್ಟ್ ಆದಂಥ ಒಂದು ಐಟಮ್ ಅದು. ಯಾಕಂದರೆ ಎಷ್ಟೇ 1000 ವರ್ಷ ಭೂಮಿಯಲ್ಲಿದ್ದರೂ ಕೂಡ ಕೊಳೆಯಲ್ಲ, ಭೂಮಿಯಲ್ಲಿ ಹಾಗೆ ಇರುತ್ತೆ. ಸೊ ಹಾಗಾಗಿ ಅದರಿಂದ ಏನಾಗ್ಬಿಡುತ್ತೆ ಅಂದರೆ, ಕೊಳಿದೇ ಇರೋದ್ರಿಂದ ಅದನ್ನು ಪ್ರಾಣಿಗಳು ತಿಂತವೆ. ತಿಂದ್ಬಿಟ್ಟು ಪ್ರಾಣಿಗಳಿಗೂ ಗೊತ್ತಾಗಲ್ಲ ಏನು ಅಂತ, ತಿಂದು ಅರಗಿಸ್ಕೊಳಕ್ಕಾಗದೆ ಎಷ್ಟೋ ಪ್ರಾಣಿಗಳು ಅದರಿಂದ ಪ್ರಾಣ ಬಿಟ್ಟಿದ್ದಾವೆ. ಸೊ ಹಾಗಾಗಿ ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನೋಡಿ ರೈಟ್ ಸೈಡಲ್ಲಿ ಹೆಂಗಿದೆ ವ್ಯೂ, ದಿಂಬಂ ಘಾಟ್. ನಾನು ಇಲ್ಲಿಂದ ಬರಬೇಕಾಗಿರೋದು, ಇದನ್ನು ಬಿಟ್ಟು ಬೇರೆ ಎಲ್ಲ ಕಡೆಗೂ ಸುತ್ತಕೊಂಡು ಅಡ್ವೆಂಚರ್ ರೈಡ್ ಮಾಡಿಕೊಂಡು ಬಂದ್ಬಿಟ್ಟಿದ್ದೀನಿ ಇವತ್ತು. ಏನು ಅಂತಿಂಥ ಅಡ್ವೆಂಚರ್ ಅಂತೂ ಅಲ್ಲ ನಾನು ಮಾಡಿರೋದು ಇವತ್ತು. ಸಿಕ್ಕಾಪಟ್ಟೆ ಸೈಕ್ ಆಗಿರ್ತಕ್ಕಂಥ ಅಡ್ವೆಂಚರ್ ಅಂತ ಹೇಳಿದರೂ ತಪ್ಪಾಗಲ್ಲ ನಂದು ಇವತ್ತಿನ ಒಂದು ಜರ್ನಿನ. ನೋಡಿ ಹೆಂಗೆ ಉಂಟು. ನಮ್ಮ ಹಾಸನೂರು ಫಾರೆಸ್ಟ್ ಇದು ಹಾಸನೂರು ಡಿವಿಷನ್ಗೆ ಸೇರುತ್ತೆ. ಪಾಪ ಡ್ರೈವರನ್ನು ಕೈ ಮಾಡಿ ಹೇಳ್ತಾರೆ, ಮುಂದೆ ಗಾಡಿ ಬರ್ತಾರೆ ಅನಿಸುತ್ತೆ. ನೋಡಿ ಎಷ್ಟು ಒಳ್ಳೆಯವ್ರಿರ್ತಾರಲ್ವ ಡ್ರೈವರ್ಗಳು. ಅದಕ್ಕೆ ಡ್ರೈವರ್ಗಳಿಗೆ ಯಾವತ್ತೂ ರೆಸ್ಪೆಕ್ಟ್ ಕೊಡಬೇಕು. ಬ್ಲೈಂಡ್ ಸ್ಪಾಟಲ್ಲಿ ಯಾವತ್ತೂ ಓವರ್ಟೇಕ್ ಮಾಡಬೇಡಿ. ಲಾರಿ ಬರ್ತಾಯಿದೆ ಅಂದ್ಬಿಟ್ಟು ಪಾಪ ಕೈ ಮಾಡಿಬಿಟ್ಟು ಸಿಗ್ನಲ್ ಕೊಟ್ಟರು, ಹೋಗ್ಬೇಡ ಇರು ಲಾರಿ ಬರ್ತೈತೆ ಅಂತ. ಅದಕ್ಕೆ ತಕ್ಷಣವೇ ಅದ್ರ ಮುಂದೆನೇ ಒಂದು ಲಾರಿ ಬಂತು. ಅದು ಫುಲ್ ಸ್ಪೀಡಾಗಿ ಬೇರೆ ಬರ್ತಾಯಿದ್ದ ಅಸ್ಸಾಮಿ. ನೋಡಿ ಹೆಂಗಿರುತ್ತೆ. ಅವ್ರೇನಾದ್ರು ಸಿಗ್ನಲ್ ಕೊಟ್ಟಿದ್ದಿಲ್ಲ ಅಂದರೆ
ನಾನು ಹೋಗೋ ಚಾನ್ಸಸ್ಸು ಇರ್ತಿತ್ತಲ್ವ. ಸೊ ಒಂಥರ ನೋಡಿ ಹೆಂಗೆ, ಅದಕ್ಕೆ ಹೇಳೋದು ಡ್ರೈವರ್ಗಳಂದರೆ ಸುಮ್ಮನೆನಾ ಗುರು, ಸಖತ್ ಹಾರ್ಡ್ ವರ್ಕರ್ಸು, ಸಖತ್ ರೆಸ್ಪೆಕ್ಟ್ ಕೊಡಬೇಕು ಅವ್ರಿಗೆಲ್ಲ ನಾವು. ಮೈಸೂರು 105 ಕಿಲೋಮೀಟರ್. ನಾನು ಯಾವುದೋ ಗಾಡಿ ಕೆಳಗಡೆ ಬಿದ್ದುಬಿಡೈತಾನೆ ಅಂದ್ಕೊಂಡೆ, ಯಾವುದೋ ಇದನ್ನು ಎತ್ಕೊಂಡು ಹೋಯ್ತಾವ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಏನೋ ಎತ್ಕೊಂಡು ಹೋಯ್ತವ್ರೆ, ಅದರಲ್ಲಿ ಏನಂತ ಗೊತ್ತಾಗ್ತಿಲ್ಲ. ವೆಲ್ಕಮ್ ಟು ಕರ್ನಾಟಕ ಸ್ಟೇಟ್, ವೆಲ್ಕಮ್ ಟು ಕರ್ನಾಟಕ, ವೆಲ್ಕಮ್ ಆಲ್ ಕರ್ನಾಟಕ ಬ್ಯಾಕ್. ಅಂತೂ ಇಂತೂ ಕೊನೆಗೂ ಕರ್ನಾಟಕಕ್ಕೆ ಬಂದ್ಬಿಟ್ಟೆ ಸ್ನೇಹಿತರೆ. ಓ ಮೈ ಗಾಡ್, ಒಂದು ಅದ್ಭುತವಾದಂಥ ಬೆಳಗ್ಗೆ ಅಡ್ವೆಂಚರಸ್ ಆದಂಥ ರೈಡ್ನ ಮಾಡಿಬಿಟ್ಟು ನಾನು ಮತ್ತೆ ಕೊಯಮತ್ತೂರಿಂದ ವಾಪಸ್ ಕರ್ನಾಟಕಕ್ಕೆ ಬಂದೆ ಅಂದ್ಕೊಳ್ಳಿ. ಇವಾಗ ಇನ್ನೇನಿಲ್ಲ, ನೆಕ್ಸ್ಟು ಸೀದಾ ಮನೆಗೆ ಹೋಯ್ತಾ ಇರೋದು ಅಂದ್ಕೊಳ್ಳಿ. ಇಲ್ಲಿಂದ ಮುಂದೆ ತೋರ್ಸೋಕ್ಕೆ ಏನಿಲ್ಲ ಸ್ನೇಹಿತರೆ, ಇದೇ ಕಾಮನ್ ಆಗಿರ್ತಕ್ಕಂಥ ಒಂದು ರೋಡ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಅದ್ಭುತವಾದಂಥ ಅಡ್ವೆಂಚರಸ್ ರೈಡ್ನ ಇಲ್ಲಿಗೆ ಎಂಡ್ ಮಾಡ್ತೀನಂತೆ. ಮತ್ತೆ ಸಿಗುವ ಮುಂದಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಆಪ್ತರೊಂದಿಗೆ ನನ್ನ ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸುವ. ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ.